ಇವತ್ತಿನ ಎಪಿಸೋಡಲ್ಲಿ ನಾವು ಮಾಡೋಣ ರೋಲಿಂಗ್. ಫಸ್ಟ್ ಮೊಬಿಲಿಟಿ ಮಾಡೋಕ್ಕೆ ಮುಂಚೆ ರೋಲಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಏನಕ್ಕೆ ಅಂದರೆ ತುಂಬ ಜನಕ್ಕೆ ಮಸಲ್ ಸೋರ್ನೆಸ್ ಇರ್ತದೆ, ಮತ್ತು ತುಂಬ ವರ್ಕೌಟೇ ಮಾಡಿರಲ್ಲ, ಅವ್ರಿಗೆಲ್ಲ ಮಸಲ್ಲು ಯಾವ ಥರ ಮೂವ್ ಲೈಕ್ ಬ್ಲಡ್ ಫ್ಲೋ ಹೇಗಾಗ್ತದೆ ಅಂತ ಗೊತ್ತಿರಲ್ಲ. ಸೊ ತುಂಬ ಜನಕ್ಕೆ ಸೋರ್ನೆಸ್ ಇರೋದ್ರಿಂದ ಅವರು ನೆಕ್ಸ್ಟ್ ಡೇ ಮಾಡೋಕ್ಕೆ ಕಷ್ಟಪಡ್ತಾರೆ. ಸೊ ಅದಕ್ಕೆ ಮುಂಚೆ ನಾವು ಮಾಡೋಣ ಬನ್ನಿ ರೋಲಿಂಗ್ ಸ್ಟಾಪ್ ಹೇಗೆ ಮಾಡೋದು ಅಂತ ನಾವು ಒಂದು ಐದಾರು ನೀವು ಬೈ ಮಾಡೋದು ಅಮೆಝಾನಲ್ಲಿ, ಇನ್ನೊಂದು ಲೋಕಲ್ ಶಾಪಲ್ಲಿ ಬೈ ಮಾಡೋದು ಸಿಂಪಲ್. ಎರಡರಲ್ಲಿ ಯಾವ್ದಾರು ಒಂದು ಯೂಟಿಲೈಸ್ ಮಾಡ್ಕೊಂಡು ಮಾಡ್ಬೋದು. ಸೊ ನಾವು ಲೋಕಲ್ ಆಗಿರೋದ್ರಿಂದ ಯೂಸ್ ಮಾಡೋಣ. ಸೊ ಹೇಗೆ ಸ್ಟಾರ್ಟ್ ಮಾಡೋದು? ಫಸ್ಟ್ ಯಾವತ್ತಿದ್ರು ಲೋವರ್ ಬಾಡಿಯಿಂದ ಸ್ಟಾರ್ಟ್ ಮಾಡಿ. ಫಸ್ಟ್ ಲೋವರ್ ಬಾಡಿ ಅಂದರೆ ನಿಮಗೆ ಏನಾಗಿ ಬರೋದು ಲೋಡ್, ತುಂಬ ಲೋಡ್ ಬರುತ್ತೆ. ಜಸ್ಟ್ ಕಾಫ್ ಮಸಲ್ ತುಂಬ ಲೋಡ್ ಬೀಳ್ತದೆ. ಸೊ ಅದು ಹೇಗೆ ಲೋಡ್ ಮಾಡೋದಂದರೆ ನಿಮ್ಮ ಬಾಡಿ ವೇಟ್ ಎಲ್ಲರೂ ಕಾಫ್ ಮೇಲೆ ಹಾಕಿ ಬ್ರೀದಿಂಗ್ ಮಸ್ಟ್ ಆ್ಯಂಡ್ ಶುಡ್. ನೀವು ಎಷ್ಟು ಬ್ರೀತ್ ಮಾಡೋದು ಅಷ್ಟು ನಿಮಗೆ ಮಸಲ್ ಓಪನಿಂಗ್ ಆಗ್ತದೆ. ನೀವು ಇನ್ ಕೇಸ್ ಎರಡು ಕಾಲು ಅಷ್ಟು ಪ್ರೆಷರ್ ಸಿಗ್ತಿಲ್ಲ ಅಂದರೆ ಒಂದು ಕಾಲ ಮೇಲೆ ಇನ್ನೊಂದು ಕಾಲ ಹಾಕಿ ಫುಲ್ ಬಾಡಿ ವೇಟ್ ಅದ್ರ ಮೇಲೆ ಹಾಕಿ ರೋಲ್ ಮಾಡಿ. ಸೊ ಸಿಂಪಲ್, ಸ್ವಲ್ಪ ಪೇನ್ಫುಲ್ ಇರುತ್ತೆ, ಬ್ರೀತ್ ಮಾಡಿ ಆದಷ್ಟು ರೋಲ್ ಮಾಡಿ. ಅದಾಗಿದ ತಕ್ಷಣ ಸ್ಲೋ ಆಗಿ ಹ್ಯಾಮ್ಸ್ಟ್ರಿಂಗ್ ರೋಲ್ ಮಾಡಬೇಕಾದ್ರೆ ಅದು ಬಿಗ್ಗೆಸ್ಟ್ ಮಸಲ್ ಅಂತೀವಿ, ಲೆಂತಿಯಷ್ಟು ಉದ್ದ ಇದೆ. ಸೊ ಅದು ಸ್ವಲ್ಪ ಲೋಡ್ ಜಾಸ್ತಿ ತಗೊಳ್ಳೋದ್ರಿಂದ ಎರಡು ಕಾಲು ಇಟ್ಟರೆ ಅಷ್ಟೇನು ಲೋಡ್ ಬರೋಲ್ಲ. ಒಂದು ಕಾಲ ಮೇಲೆ ಒಂದು ಹಿಟ್ ಮಾಡಿ. ಸೊ ನಿಮಗೆ ಇನಿಷಿಯಲಿ ತುಂಬ ಪೇನ್ ಇರೋರಿಗೆ ಒಂದು ಎರಡು ಸ್ವಲ್ಪ ಮಾಡಿ, ಇಲ್ಲಾಂದರೆ ಒಂದು ಕಾಲ ಮೇಲೆ ಒಂದು ಸೇಮ್ ರೋಲ್ ಮಾಡಿ. ಆದಷ್ಟು ನೀವು ರೋಲ್ ಮಾಡಿದಷ್ಟು ಬ್ಲಡ್ ಫ್ಲೋ ಚೆನ್ನಾಗಾಗ್ತದೆ. ಬ್ಲಡ್ ಫ್ಲೋ ಚೆನ್ನಾಗಾದಷ್ಟು ನಿಮ್ಮ ಮಸಲ್ ಹೆಲ್ತಿ ಆಗ್ತದೆ. ವರ್ಕೌಟ್ ಮಾಡೋ ಟೈಮಲ್ಲಿ ತುಂಬ ಹೆಲ್ಪ್ಫುಲ್ ಆಗ್ತದೆ. ಸೊ ಹ್ಯಾಮ್ಸ್ಟ್ರಿಂಗ್ ಮಾಡಿದ್ದಾಗಲೇ ನೀವು ಸೈಡಲ್ಲಿ IT ಬ್ಯಾಂಡ್ ಅಂತೀವಿ. IT ಬ್ಯಾಂಡ್ ತುಂಬ ಇಂಪಾರ್ಟೆಂಟ್. ತುಂಬ ದಿನಕ್ಕೆ ನೀ ಪೇನ್ ಬರೋದೇ ಒಂದೇ ಕಾರಣಕ್ಕೆ IT ಬ್ಯಾಂಡ್ ಟೈಟ್ ಇರೋದು. ಸೊ IT ಬ್ಯಾಂಡ್ ರೋಲ್ ಮಾಡಬೇಕಾದ್ರೆ ಒಂದು ಕಾಲು ಹಿಂದೆ ಇಟ್ಕೊಳ್ಳಿ, ಇನ್ನೊಂದು ಕಾಲು ಸ್ಟ್ರೇಟ್. ಆ ಕಾಲು ಯಾವ ಕಾಲು ಲೋಡ್ ಆಗ್ತದೆ ಆ ಕಾಲು ಫುಲ್ಲು PVC ಪೈಪ್ ಅಲ್ಲಿ ಇನ್ನೊಂದು ಕಾಲು ಸಪೋರ್ಟ್ ತಗೊಂಡು ಮಾಡಿ. ಈಗ ತುಂಬ ಪೇನ್ ಆಗ್ತದೆ. ತುಂಬ ಜನಕ್ಕೆ ನೀ ಪೇನ್ ಬರೋದೇ IT ಬ್ಯಾಂಡಿಂದ. ಸೊ ಆದಷ್ಟು ರೋಲ್ ಮಾಡಿ. IT ಬ್ಯಾಂಡು ಹೆಲ್ಪ್ಫುಲ್ ಆಗ್ತದೆ. ಸೇಮ್ ಎರಡು ಸೈಡ್ ಮಾಡಿ. ನೆಕ್ಸ್ಟ್ IT ಆಯಿತು ಮತ್ತು ಹ್ಯಾಮ್ಸ್ ಆಯಿತು. ಮೇನ್ ಆಗಿ ಬರೋಣ ನೆಕ್ಸ್ಟ್ ಕ್ವಾಡ್ ಮಸಲು ತುಂಬ ಇಂಪಾರ್ಟೆಂಟು. ಸೇಮ್ ನೀವು ಅದೇ ಥರ ನೀವೇನು ಮಾಡ್ತೀರೋ ನೀವು ಆದಷ್ಟು ಬಾಡಿ ವೇಟು ಇದ್ರ ಮೇಲೆ PVC ಪೈಪ್ ಮೇಲೆ ಹಾಕಿ ಉಲ್ಟಾ ಮಾಡಿಕೊಂಡು ಎಲ್ಬೋದಲ್ಲಿ ಲೈಕ್ ಸಪೋರ್ಟ್ ತೊಗೊಳ್ಳಿ. ಎಲ್ಲ ವೇಟು PVC ಪೈಪ್ ಮೇಲೆ ಹಾಕಿ ರೋಲ್ ಮಾಡಿ. ಚೆನ್ನಾಗಿ ಬ್ರೀದಿಂಗ್ ತುಂಬ ಜನ ಬ್ರೇಕ್ಔಟ್ ಮಾಡ್ತಾರೆ, ಯಾಕಂದರೆ ನೋವು ಇರೋದ್ರಿಂದ ಅವ್ರು ಉಸಿರಾಡೋದು ಸ್ವಲ್ಪ ಕಷ್ಟ ಆಗ್ತದೆ. ಸೊ ಉಸಿರಾಡಿದಷ್ಟು ನಿಮಗೆ ಹೆಲ್ಪ್ಫುಲ್ ಆಗ್ತದೆ ಅಂತ ಹೇಳೋಣ ಇಷ್ಟಪಡ್ತೀನಿ ನಾನು. ಸೊ ತುಂಬ ರೋಲ್ ಮಾಡೋ ಟೈಮಲ್ಲಿ ಬ್ರೀತ್ ಮಾಡಿ. ತುಂಬ ಜನ ಹೋಲ್ಡ್ ಮಾಡ್ತಾರೆ. ಸ್ಕ್ವಾಟ್ಸ್ ಆಗಿದ ತಕ್ಷಣ ನೆಕ್ಸ್ಟ್ ಬರ್ತದೆ ನಿಮ್ಮ ಗ್ಲೂಟ್ಸ್. ಏನಂದರೆ ನಿಮ್ಮ ಹಿಪ್ ಗ್ಲೂಟ್ ಇಸ್ ದ ಬಿಗ್ಗೆಸ್ಟ್ ಮಸಲ್ ಅಂತ ಹೇಳ್ತೀವಿ. ಯಾಕಂದರೆ ನಿಮ್ಮ ಅಪ್ಪರ್ ಬಾಡಿನೂ ಲೋಡ್ ಮಾಡ್ತದೆ, ನಿಮ್ಮ ಲೋವರ್ ಬಾಡಿನೂ ಲೋಡ್ ಮಾಡೋ ಗ್ಲೂಟ್ಸ್. ಸೊ ಗ್ಲೂಟ್ಸ್ ಯಾವತ್ತೂ ಮೋರ್ ಮಸಲ್ ಇರೋದ್ರಿಂದ ನೀವು ರೋಲ್ ಮಾಡಿ. ಸ್ವಲ್ಪ ಸೈಡ್ ಬೆಂಡಾಗಿ ಸ್ವಲ್ಪ ಮೀಡಿಯಸ್ ರೋಲ್ ಮಾಡಿ. ಅದೇ ಥರ ಒಂದು ಕಾಲ ಮೇಲೆ ಹಾಕ್ಕೊಂಡು ರೋಲ್ ಮಾಡೋದ್ರಿಂದ ಮೀಡಿಯಸ್ ರೋಲ್ ರಿಲೀಸ್ ಆಗ್ತದೆ. ಮತ್ತು ಮ್ಯಾಕ್ಸಿಮಸ್ ಬಿಗ್ಗೆಸ್ಟ್ ಮಸಲು ಅದೂ ರಿಲೀಸ್ ಆಗ್ತದೆ. ಆದಷ್ಟು ರೋಲ್ ಮಾಡಿ. ನೆಕ್ಸ್ಟ್ ಬ್ಯಾಕ್ ಮಸಲ್ ಮಾಡಬೇಕಾದ್ರೆ ತುಂಬ ಜನ ಲೋವರ್ ಬಾಡಿನ ಕೇರ್ಫುಲ್ ಆಗಿ ಮಾಡಿ. ಲೋವರ್ ಬಾಡಿನ ಅಷ್ಟು ರೋಲ್ ಮಾಡೋದು ಸ್ವಲ್ಪ ಮೇಲೆಯಿಂದ ಇಲ್ಲಿಂದ ಶೋಲ್ಡರ್ ಮೇಲೆ ರೋಲ್ ಮಾಡೋದು. ತುಂಬ ಜನ ಡೈರೆಕ್ಟಾಗಿ ಲೋವರ್ ಬ್ಯಾಕ್ ಮೇಲೆ ಲೋಡ್ ಮಾಡ್ತಾರೆ. ಅದು ತುಂಬ ಡೇಂಜರಸ್. ಅದು ಮಾಡೋದು ಬಿಡಿ. ಮಿಷನ್ ನೋಡ್ಬೇಕಾದ್ರೆ ನೀವು ಇಲ್ಲೇ ಸ್ಟಾಪ್ ಮಾಡ್ತಾರೆ. ಲೋವರ್ ಬಾಡಿಗೆ ಹೋಗೋದಿಲ್ಲ. ಕಂಪ್ಲೀಟಾಗಿ ಹ್ಯಾಂಡಿಂದ ಹಾಕಿದಷ್ಟು ಕೈಯಿಂದ ಹಾಕಿದಷ್ಟು ನಿಮ್ಮ ಬ್ಯಾಕ್ಸ್ ಮಸಲ್ಸ್ ಕಂಪ್ಲೀಟಾಗಿ ಸ್ಟ್ರೆಚ್ ಆಗ್ತದೆ. ಓಕೆನಾ? ಆದಷ್ಟು ರೋಲ್ ಮಾಡಿ, ಬ್ರೀತ್ ಮಾಡಿ. ಕೈ ಯಾವತ್ತೂ ಹಿಂದೆ ಇಟ್ಕೊಳ್ಳಿ. ಆದಷ್ಟು ನೀವು ನೆಲಕ್ಕೆ ಟಚ್ ಮಾಡಿದಷ್ಟು ನೀವು ಹಿಪ್ಪು ಎತ್ತಕ್ಕೂ ಬಿಡಿ. ಹಿಪ್ಪು ಸ್ವಲ್ಪ ಕೆಳಗಡೆ ಮಾಡಿ. ಆವಾಗ ನೀವು ಕಂಪ್ಲೀಟ್ ದಿನ ನಿಮ್ಮ ಬ್ಯಾಕ್ ಎಲ್ಲ ರೌಂಡ್ ಆಗಿರ್ತದೆ. ಸೊ ಇದು ಮಾಡಬೇಕಾದ್ರೆ ಬೆಸ್ಟ್ ವೇ ಟು ರಿಲೀಸ್ ಆಗ್ತದೆ. ಓಕೆನಾ? ಇದು ರೋಲಿಂಗ್ ಸೆಷನ್. ಸೊ ಆದಷ್ಟು ಒಂದು 10 ಮಿನಿಟ್ಸ್ ಸ್ಪೆಂಡ್ ಮಾಡಿ ದಿನಾಗಲೂ ವರ್ಕೌಟ್ ಮುಂಚೆ ರೋಲ್ ಮಾಡೋದು. ಇವಾಗ ಬನ್ನಿ ಮೊಬಿಲಿಟಿ ಹೇಗೆ ಮಾಡೋದು ಅಂತ. ಈ ಜಾಯಿಂಟ್ ವೆರಿ ಇಂಪಾರ್ಟೆಂಟ್ ಮೊಬಿಲಿಟಿ ಅದು ಮಾಡಿ ಸ್ಟಾರ್ಟ್ ಆಫ್ ದ ವರ್ಕೌಟ್. ಓಕೆ, ಮೊಬಿಲಿಟಿ ಡ್ರಿಲ್ ಮಾಡಬೇಕಂದ್ರೆ ಫಸ್ಟ್ ಆಫ್ ಆಲ್ ಆ್ಯಂಕಲ್ ಮೊಬಿಲಿಟಿ ಎಸ್ಪೆಷಲಿ ಮಾಡಬೇಕಾದ್ರೆ ಶೂಸ್ ತಗೊಳ್ಳಿ. ಯಾವುದೇ ಕಾರಣಕ್ಕೂ ಶೂಸ್ ಹಾಕಬೇಡಿ. ಅದನ್ನ ಬೇರೆ ಫುಟಲ್ಲಿ ಮಾಡಿಲ್ಲ ಅಂದ್ರೆ ನಮ್ಗೆ ಸ್ವಲ್ಪ ಕಾಸ್ಟ್ ಇರೋದ್ರಿಂದ ಆಪ್ಷನ್ ಮಾಡುತ್ತೆ. ಸ್ವಲ್ಪ ಸಾಫ್ಟ್ ಮಾಡ್ಬೋದು, ಇಲ್ಲಾಂದ್ರೆ ಬೇರೆ ಫುಟಲ್ಲಿ ಮಾಡಿ, ಏನು ತೊಂದರೆ ಇಲ್ಲ. ಸೊ ಫಸ್ಟ್ ಆಲ್ ಆ್ಯಂಕಲ್ ಮೊಬಿಲಿಟಿ ಮಾಡಬೇಕಾದ್ರೆ ನೀ ಟು ಬಾಲ್
ನೀ ಟು ಬಾಲ್ ಹೇಗೆ ಅಂದರೆ ಇವಾಗ ನಿಮಗೆ ಒಂದು ಬಾಲ್ ತಗೊಂಡು ಒಂದು ಫಿಸ್ಟ್ ಅಷ್ಟು ಸ್ಪೇಸ್ ಇಟ್ಕೊಳ್ಳಿ. ಸ್ಪೇಸ್ ಇಟ್ಕೊಂಡು ನೀವು ಆದಷ್ಟು ನೀರನ್ನ ಬಾಲ್ ಕಡೆ ಪುಷ್ ಮಾಡಬೇಕು. ಹೀಲು ಮೇಲೆ ಬರಬಾರ್ದು, ಆದಷ್ಟು ಬಾಲ್ಗೆ ಪುಷ್ ಮಾಡ್ತಾ ಇರಿ. ಓಕೆನಾ? ನೀವು ಎಷ್ಟು ಪುಷ್ ಮಾಡ್ತೀರಾ, ಹೀಲ್ ಎತ್ತ ಹೋದ್ರೆ ದಟ್ ಮೀನ್ಸ್ ನಿಮ್ಮ ಆ್ಯಂಕಲ್ ಮೊಬಿಲಿಟಿ ಕಮ್ಮಿ ಇದೆ ಅಂತ. ನೀವು ಹೀಲು ಎತ್ತ ಹೋಗ್ಬೇಡಿ, ಹೀಲ್ ಆದಷ್ಟು ಫ್ಲೋರ್ ಪುಷ್ ಮಾಡಿ ಡ್ರೈವ್ ಮಾಡಿ. ಓಕೆನಾ? ನೆಕ್ಸ್ಟ್ ಇದೊಂದು 30 ಸೆಕೆಂಡ್ಸ್ ಮಾಡಿ, ಅದೇ ಥರ 30 ಸೆಕೆಂಡ್ಸ್ ಬ್ರೇಕ್ ಮಾಡಿ. ನೆಕ್ಸ್ಟ್ ಮೂವ್ಮೆಂಟ್ ಬಂದ್ಬಿಟ್ಟು ಸ್ಟ್ಯಾಂಡಿಂಗ್ ಅಲ್ಲಿ ನೀವು ಆದಷ್ಟು ನೀ ಡ್ರೈವ್ ಮಾಡಬೇಕು, ಮತ್ತೆ ಇನ್ನೊಂದು ಕಾಲು ಆಫ್ ಆಗಿರಬೇಕು. ನೀವು ಬೇಕಾದ್ರೆ ಸಪೋರ್ಟ್ ತಗೊಂಡ್ರೆ ಏನು ತೊಂದರೆ ಇಲ್ಲ, ವಾಲ್ ಸಪೋರ್ಟ್ ತಗೊಂಡು ಆದಷ್ಟು ನೀವು ನೀ ಡ್ರೈವ್ ಮಾಡ್ಬೇಕಾದ್ರೆ ಅಬ್ಸರ್ವ್ ಮಾಡಿ ಅವ್ನ ಹೀಲು ಎದೊಳ್ತಿಲ್ಲ. ಆದಷ್ಟು ಅವ್ನಿಗೆ ಎಷ್ಟು ರೇಂಜ್ ಇದೆ ಅಷ್ಟನ್ನ ಅವನು ಸಿಂಗಲ್ ಲೆಗ್ ಮಾಡ್ತಾನೆ. ನೀವು ಬೇಕಾದ್ರೆ ನೀವು ವಾಲ್ ಸಪೋರ್ಟ್ ತಗೋಬೋದು, ಏನು ತೊಂದರೆ ಇಲ್ಲ. ಈಗ ನೋಡಿ ಹೀಲ್ ಎದೊಳ್ತಿಲ್ಲ, ಆದಷ್ಟು ಅವ್ನು ಹೀಲ್ನ ಪುಷ್ ಮಾಡಿಕೊಂಡು ಬ್ಯಾಲೆನ್ಸ್ ಅಲ್ಲಿ ಮುಂದೆ ನೀ ಡ್ರೈವ್ ಮಾಡ್ತಾರೆ. ಓಕೆನಾ? ಸೊ ಇವೆರಡು ರೆಗ್ಯುಲರ್ ಆಗಿ ಮಾಡಿ ಆ್ಯಂಕಲ್ ಮೊಬಿಲಿಟಿ ಇಂಟರ್ವ್ಯೂಸ್ಗೆ ತುಂಬ ಒಳ್ಳೆಯದು. ಹಿಪ್ಪುಗೋಣ ಬನ್ನಿ. ಹಿಪ್ಪು ತುಂಬ ಜನಕ್ಕೆ ಆದಷ್ಟು ವೀಕ್ ಇರೋದ್ರಿಂದ ತುಂಬ ಜಲ್ದಿ ಇಂಜುರಿ ಮಾಡ್ತಾರೆ. ಸೊ ಅದು ಹೇಗೆ ಅವಾಯ್ಡ್ ಮಾಡೋದು ಅಂತ ಒಂದು ಫಸ್ಟ್ ಸುಪೈನ್ ನೀ ಟಕ್ ವಿತ್ ಇಂಟರ್ನಲ್ ಎಕ್ಸ್ಟರ್ನಲ್ ರೊಟೇಷನ್. ಹಾಗಂದ್ರೆ ಮಲ್ಕೋತಿರೋ ಫ್ಲಾಟ್ ಆಗಿ ನಿಮ್ಮ ಸ್ಪೈನ್ ಫ್ಲಾಟ್ ಆಗಿರ್ತದೆ. ಆದಷ್ಟು ನೀವು ನೀಟಾಗಿ ಮಾಡ್ಕೊಂಡು ಎರಡು ಕೈ ಲಾಕ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಲಾಕ್ ಮಾಡ್ಕೊಂಡು ವಿತೌಟ್ ಕೈಗಳು ಮಾಡ್ಬೋದು. ಬಟ್ ನಿಮ್ಮ ನೀ ಇನ್ ಲೈನ್, ಹಿಪ್ ಇನ್ ಲೈನ್ ಇರಬೇಕು. ಆದಷ್ಟು ನಿಮ್ಮ ಕಾಲು ಇಂಟರ್ನಲ್ ರೊಟೇಷನ್, ಎಕ್ಸ್ಟರ್ನಲ್ ರೊಟೇಷನ್. ನಿಮ್ಮ ನೀ ಇಲ್ಲೇ ಇದೆ, ಬರೀ ಆ್ಯಂಕಲ್ಲು ಇಂಟರ್ನಲ್ ರೊಟೇಷನ್, ಎಕ್ಸ್ಟರ್ನಲ್. ಇವಾಗ ಹಿಪ್ ಜಾಯಿಂಟ್ ಹೇಳ್ತಿರಲ್ಲ, ಅದ್ರ ಮೇಲೆ ಕಂಪ್ಲೀಟ್ ಆಗಿ ನಿಮ್ಮ ಗ್ಲೂಟು, ನಿಮ್ಮ ಅಡಕ್ಟರ್ಸ್, ನಿಮ್ಮ ಫ್ಲೆಕ್ಸಸ್ ಎಲ್ಲ ಆಕ್ಟಿವೇಟ್ ಆಗ್ತದೆ. ಸೊ ಆ ಮೂವ್ಮೆಂಟ್, ಆ ಜಾಯಿಂಟ್ ಮೂವ್ಮೆಂಟ್ನ ತುಂಬ ಫ್ಲೆಕ್ಸಿಬಲ್ ಮಾಡ್ತಾರೆ. ಸೊ ದಟ್ ರೆಸ್ಟ್ ಇರೋದ್ರಿಂದ ಸಡನ್ನಾಗಿ ಏನಾರ ವೇಟ್ ಹಾಕಿದ ತಕ್ಷಣ ನಿಮ್ಗೆ ಏನಾಗ್ತದೆ, ಸಡನ್ನಾಗಿ ಕುಸ್ಕೋಗ್ಬಿಡಲ್ಲ, ಬಿಡೋಗ್ಬಿಡ. ಅದೆಲ್ಲ ಅವಾಯ್ಡ್ ಮಾಡೋಕ್ಕೆ ಆ್ಯಕ್ಟಿವ್ ಆಗಿ ಮಾಡಬೇಕು. ಅದನ್ನ ನೀವು ಹೇಗೆ ಕಾಫಿ ಕುಡಿ ನೀವು ಅವೇಕಾಗ್ತೀರ, ಲೈಕ್ ಚಾಕಿಂದ ನೀವು ಹೈಪರ್ ಆಗ್ತಲ್ಲ, ಅದೇ ಥರ ನೀವು ಆ್ಯಂಕಲ್ ಮೊಬಿಲಿಟಿ ಮತ್ತು ಮೊಬಿಲಿಟಿ ಸಾಧ್ಯತೆ ಏನಾದ್ರು ಮಾಡೋದು. ಫ್ರಾಕ್ ಸ್ಟ್ರೆಚ್ ಏನಕ್ಕೆ ಅಂದರೆ ಇದರಿಂದ ಸ್ಟ್ರೆಚ್ ಮಾಡಿ ತುಂಬ ಜನಕ್ಕೆ ಇನ್ನೊಂದು ಏನಂದರೆ ಸೊ ಇದು ಹೇಗೆ ಮಾಡಬೇಕು ಅಂದರೆ ನೀವು ನೀ ಯಾವತ್ತು ಹಿಪ್ನಲ್ಲಿ ಮತ್ತೆ ಕೀಲು ಇರಬೇಕು. ಆದಷ್ಟು ಎಷ್ಟಾಗ್ತದೆ ಹಿಂದೆ ಐದರ್ ನೀವು ಹೈಕ್ಲೈನ್ ಬರೋದು ಕಾಮ್ ಇಟ್ಕೊಂಡು ಮಾಡ್ಬೋದು, ಕೈ ಮೇಲೆ ಇಟ್ಕೊಂಡು, ಇಲ್ಲಾಂದರೆ ಎಲ್ಬೋಸ್ ಮೇಲೆ ಇಟ್ಕೊಂಡು ಈಗ ಎಷ್ಟು ಹಿಂದೆ ಅಷ್ಟು ಹಿಪ್ನ ಪುಷ್ ಮಾಡೋದು. ತುಂಬ ಫೋರ್ಸ್ ಮಾಡೋದು, ಆದಷ್ಟು ನಿಮ್ಮ ಫ್ಲೆಕ್ಸಿಬಲ್ ಎಷ್ಟಾದ್ರೆ ಅಷ್ಟು ಮಾಡಿ. ಓಕೆ, ಓಕೆ ನೆಕ್ಸ್ಟ್ ಮೂಮೆಂಟ್ ಹೋಗೋಣ ಬನ್ನಿ. ಹಿಪ್ ಇಂಟರ್ನಲ್ ರೊಟೇಷನ್ ಹೇಗೆ ಮಾಡೋದು ಅಂದರೆ, ಈಗ ಅಗೇನ್ ನಿಮ್ಮ ಸ್ಪೈನ್ ಯಾವತ್ತಿದ್ರು ಫ್ಲಾಟ್ ಫ್ಲೋರ್ ಆಗಿರ್ಬೇಕು, ಯಾವತ್ತು ಆರ್ಚ್ ಮಾಡೋದು, ಕೈ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಒಂದು ಕಾಲು ಇನ್ನೊಂದು ಕಾಲು ಮೇಲೆ ಇಟ್ಕೊಂಡು ಆದಷ್ಟು ನಿಮ್ಮ ಶೋಲ್ಡರ್ ಮೇಲೆ ಬರ್ದಂಗೆ ನೀವು ಆದಷ್ಟು ಆಪೋಸಿಟ್ ಸೈಡಲ್ಲಿ ಪುಷ್ ಮಾಡಿ. ನೀವು ಇದು ಮಾಡಬೇಕಾದ್ರೆ ನೀವು ನೋಡ್ಬೋದು ಈ ಪರ್ಟಿಕ್ಯುಲರ್ ಹಿಪ್ ಜಾಯಿಂಟ್ ಫುಲ್ ಸ್ಟ್ರೆಚ್ ಆಗ್ತದೆ ಮೇನಾಗಿ. ಸೊ ಆದಷ್ಟು ನಿಮ್ಮ ಫ್ಲೆಕ್ಸರ್ಸು, ನಿಮ್ಮ ಮೀಡಿಯಸ್ಸು ತುಂಬ ಸ್ಟ್ರೆಚ್ ಆಗ್ತದೆ, ಮತ್ತು ನಿಮ್ಮ ಕ್ವಾಡ್ಸು ಸ್ಟ್ರೆಚ್ ಆಗ್ತದೆ ಇದರಲ್ಲಿ. ಸೊ ಇದೆಲ್ಲ ಹಿಪ್ ರೀಜನ್ ಪಾರ್ಟ್ಸು ಫ್ಲೆಕ್ಸಿಬಲ್ ಆಗ್ತದೆ. ಓಕೆನಾ? ನೆಕ್ಸ್ಟ್ ಹ್ಯಾಮ್ಸ್ಟ್ರಿಂಗ್ಸ್ ತುಂಬ ಬಿಗ್ಗೆಸ್ಟ್ ಮಸಲ್. ಸೊ ಅದ್ರ ಮೇಲೆ
ಹೇಗೆ ಅಂದರೆ ನೀಲ್ ಡೌನ್ ಪೊಸಿಷನ್. ಒಂದು ನೀ ಕೆಳಗಡೆ ಇರಬೇಕು, ಲೈನ್ ಇರಬೇಕು, ಇನ್ನೊಂದು ಸ್ವಲ್ಪ ನೀ ಬೆಟ್ಟಿಟ್ಟು ಸ್ಟ್ರೇಟ್ ಲೈನ್ ಇಟ್ಕೊಳ್ಳಿ. ಎರಡೂ ಕೈ ನಿಮ್ಮ ಕಿವಿ ಸ್ಟ್ರೇಟಲ್ಲಿ ಇರಬೇಕು. ಯಾವತ್ತೂ ಕೈನ ಬೆಂಡ್ ಮಾಡಿಕೊಂಡು ರೌಂಡೆಡ್ ಬ್ಯಾಕ್ ಮಾಡೋದು. ನೀರು ಬೇಕಾದ್ರೆ ಸ್ವಲ್ಪ ಸಾಫ್ಟ್ ಇಟ್ಕೊಂಡು ಪಾಯಿಂಟ್ ಮಾಡಿಕೊಂಡು ಆದಷ್ಟು ಹಿಪ್ನ ಪುಷ್ ಮಾಡಿಕೊಂಡು ಟೋನ ರೀಚ್ ಮಾಡಿ ಬ್ಯಾಲೆನ್ಸ್ ಮಾಡಬೇಕು. ಮೇನಾಗಿ ಬ್ಯಾಲೆನ್ಸ್ ಮಾಡಿದಷ್ಟು ಒಳ್ಳೆಯದು. ಸೊ ಉಸಿರಾಡಬೇಕು. ಅದೇ ಬ್ಯಾಲೆನ್ಸಿಂಗ್ ಮೋಸ್ಟ್ ಆಫ್ ದೆಮ್ ಗೊತ್ತಿಲ್ಲ. ಉಸಿರಾಡ್ತಾ ಇರಿ. ಆದಷ್ಟು ಹ್ಯಾಮಿಸ್ ಎಷ್ಟು ಸ್ಟ್ರೆಚ್ ಆಗ್ತಂದ್ರೆ ಅಷ್ಟು ಸ್ಟ್ರೆಚ್ ಆಗ್ತದೆ ಹ್ಯಾಮ್ಸ್ಟ್ರಿಂಗ್ಸ್ ಕಂಪ್ಲೀಟ್ ಆಗಿ. ಸೇಮ್ 30 ಸೆಕೆಂಡ್ ಈಚ್ ಸೈಡ್ ಮಾಡಿದ್ರೆ ಸಾಕು. ಓಕೆ, ಇದಾದ್ಮೇಲೆ ನೆಕ್ಸ್ಟ್ ಮೂವ್ಮೆಂಟ್ ಹೋಗೋಣ. ಹಿಪ್ ಫ್ಲೆಕ್ಸರ್ಸ್ ಹೇಗೆ ಸೆಟ್ ಮಾಡೋದು. ಸೇಮ್. ಸೊ ಫಸ್ಟ್ ಪ್ಲಾಂಕ್ ಮೇಲೆ ಹೋಗಿ ಪ್ಲಾಂಕ್ ಇಂದ ರೈಟ್ ಸ್ಟ್ರೈಡರ್ ಅಂತೀವಿ. ರೈಟ್ ಕಾಲು ಬಂದ್ಬಿಟ್ಟು ನಿಮ್ಮ ಕೈ ಹತ್ರ ಬಂದ್ಬಿಟ್ಟು ಸೊ ಅದು ಸ್ಟ್ರೈಡರ್ಸ್. ನೆಕ್ಸ್ಟ್ ಏನು ಮಾಡ್ತೀರಾ, ಬ್ಯಾಕ್ ಲೆಗ್ ಇರೋದ್ರಿಂದ ನೀನ ಡ್ರಾಪ್ ಮಾಡಿ ಹಿಪ್ ಎಲ್ಲ ನೋಡಬೇಡಿ, ಬರೀ ಆ ನೀನ ಡ್ರಾಪ್ ಮಾಡಿ ಮತ್ತೆ ಹಿಪ್ ನೀ ಅಂತೀವಿ ಎಲ್ಲ ನೋಡಿ ನಿಮ್ಮ ಫ್ಲೆಕ್ಸರ್ ಮಸಲ್ನ ರಿಲೀಸ್ ಮಾಡಿ. ನೆಕ್ಸ್ಟ್ ಹಿಪ್ ಮೂವ್ಮೆಂಟ್ ಬಂದ್ಬಿಟ್ಟು ಬೆಂಟ್ ನೀ ಫ್ಲೆಕ್ಸರ್ಸ್. ಅಂದರೆ ಏನು ಮಾಡಿದ್ರೆ ಸೇಮ್ ಸುಪಾಯಿನ ಬರ್ಕೋಬೇಕು, ನೀಟಾಗಿ ಮಾಡ್ಕೊಳ್ಳಿ. ಇವಾಗ ನೀಟಾಗಿ ಮಾಡ್ಕೊಂಡಿದ ತಕ್ಷಣ ನಿಮ್ಮದು ರೇಂಜ್ ಸ್ವಲ್ಪ ಕಮ್ಮಿ ಟೈಟ್ ಇರೋದ್ರಿಂದ ತುಂಬ ಜನಕ್ಕೆ ಆಫ್ ರೇಂಜ್ ಹೋಗ್ತದೆ. ಅದಕ್ಕೋಸ್ಕರ ನಾವು ಕೈ ಇಟ್ಕೊಂಡು ಫುಲ್ ಸ್ಟ್ರೆಚ್ ಮಾಡಿ ಕಾಲು ಎಷ್ಟಾಗುತ್ತೆ ಅಷ್ಟು ಸ್ಟ್ರೈಟ್ ಮಾಡಿ ಆಮೇಲೆ ರಿಲ್ಯಾಕ್ಸ್ ಮಾಡಿ ಬ್ರೀತ್ ಮಾಡಿ. ಆದಷ್ಟು ಸ್ಟ್ರೈಟ್ ಮಾಡಿ ಫುಲ್ಲಾಗಿ ರಿಲೀಸ್ ಮಾಡಿ ಸ್ಟ್ರೆಚ್ ಮಾಡಿ. ಇಲ್ಲಿ ಕಂಪ್ಲೀಟಾಗಿ ನೀವು ಹ್ಯಾಮ್ಸ್ಟ್ರಿಂಗ್ ಮಾತ್ರ ವರ್ಕ್ ಆಗುತ್ತೆ. ನೀ ಆದಷ್ಟು ಏನು ಕೈ ಇಟ್ಕೊಂಡಿದ್ರೆ ಹಿಂದೆ ತಗೊಳ್ಳೋಷ್ಟು ನಿಮ್ಮ ರೇಂಜ್ ಇಂಪ್ರೂವ್ ಮಾಡಿ. ನೀವು ಬೇಕಾದ್ರೆ ಸ್ವಲ್ಪ ಮುಂದೆ ಇಟ್ಕೊಂಡು ನಿಮ್ಮ ರೇಂಜ್ನ ವರ್ಕ್ ಮಾಡಿ. ನೆಕ್ಸ್ಟ್ ಬಂದ್ಬಿಟ್ಟು ಬ್ಯಾಕ್ ಮಾಡಬೇಕಾದ್ರೆ ತುಂಬ ಜನಕ್ಕೆ ವೀಕ್ ಇರೋದ್ರಿಂದ ತುಂಬ ಯುಟಿಲೈಸ್ ಮೇನಾಗಿ ಮಾಡಬೇಕಾಗಿರೋದು ಬ್ಯಾಕ್. ಸೊ ಬನ್ನಿ ಬ್ಯಾಕ್ ಮಸಲ್ ಹೇಗೆ ಮಾಡೋಣ. ಫಸ್ಟ್ ಲೈನ್ ಆಗಿ ಕೆಳಗಡೆ ಮಲ್ಕೊಳ್ಬೇಕು. ಆದಷ್ಟು ನಿಮ್ಮ ಕೈ ಫ್ಲೋರ್ ಟಚ್ ಆಗಬೇಕು. ನೀವೇನೇ ಮೂವ್ಮೆಂಟ್ ಮಾಡೋದು ಶೋಲ್ಡರ್ ಮಾತ್ರ ಎತ್ತಕ್ಕೆ ಹೋಗ್ಬೇಡಿ ಆದಷ್ಟು. ಸೊ ಇವಾಗ ಒಂದು ಬಲಗಡೆ ಕಾಲು ಎಡಗಡೆ ಕೈ ಹೋಗ್ಬೇಕು, ಎಡಗಡೆ ಕಾಲು ಬಲಗಡೆ ಹೋಗ್ಬೇಕು. ನೋಡಿ ಶೋಲ್ಡರ್ ಎತ್ತಕ್ಕೆ ಹೋಗ್ಬೇಡಿ. ಆದಷ್ಟು ನೀವು ರೇಂಜ್ ಎಷ್ಟಿದೆ ಅಷ್ಟು ತಗೊಂಡು ಟ್ವಿಸ್ಟ್ ಮಾಡ್ತಾ ಇರಿ. ಬ್ರೀತ್ ಮಾಡಿ ಮೇಲಾಗಿ ಶೋಲ್ಡರ್ ಸೆಟಪ್ ಹೋಗ್ಬೇಡಿ ಆದಷ್ಟು. ಓಕೆ, ನೆಕ್ಸ್ಟ್ ಮೂವ್ಮೆಂಟ್ ಬರೋಣ. ಬೆಂಟ್ ನೀ ವೈಪರ್ಸ್. ಬೆಂಟ್ ನೀ ವೈಪರ್ಸ್ ಏನಿಲ್ಲ, ನೀವು ರೆಗ್ಯುಲರ್ ವೈಪರ್ ಮಾಡ್ತಾ ಇರೋದೇ ಸೇಮ್. ಬಟ್ ಬೆಂಟ್ ನೀ ರೀಸನ್ ಒಂದೇ ರೀಸನ್ ಮಾಡ್ತಂದ್ರೆ ತುಂಬಾ ಜನಕ್ಕೆ ಸ್ಟ್ರೇಟ್ ಲೈನ್ ಮಾಡೋದಲ್ಲ, ಹ್ಯಾಂಡ್ ಸ್ಟ್ರೈಟ್ ಇರೋದ್ರಿಂದ. ಸೊ ಆದಷ್ಟು ಬೆಂಟ್ ನೀಯಲ್ಲಿ ಹಿಪ್ಪು ಓಪನ್ ಆಗ್ತದೆ. ಫುಲ್ ಕ್ಲೋಸ್ ಮಾಡ್ಕೊಳ್ಳಿ, ಎಷ್ಟಾಗ್ತದೆ ಅಷ್ಟು ಕಾಲು ಕ್ಲೋಸ್ ಮಾಡ್ಕೊಳ್ಳಿ. ಶೋಲ್ಡರ್ ಎತ್ತದೇ ನೀ ಫ್ಲೋರ್ ಡ್ರಾಪ್ ಮಾಡಿ. ಮತ್ತೆ ನೀವು ನೋಡ್ಬೋದು ಅವ್ರ ಮೇಲೆ ಬಂದಾಗ ಹೀಲ್ ಡ್ರಾಪ್ ಆಗ್ತಿಲ್ಲ, ಹೀಲು ನೀ ಲೈನಲ್ಲೇ ಇದೆ, ಹಂಗೆ ಸೇಮ್ ವೇ ಡ್ರಾಪ್ ಆಗ್ತದೆ. ನಿಮ್ಮ ಶೋಲ್ಡರ್ಸು ಅಷ್ಟೇ ಫ್ಲೋರ್ ಅಲ್ಲೇ ಇದೆ, ಶೋಲ್ಡರ್ಸ್ ಮಾತ್ರ ಎತ್ತಕೊಂಡ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ಮೂವ್ಮೆಂಟ್ ಬನ್ನಿ ಸೀಟೆಡ್ ಥೊರಾಸಿಕ್ ಏನ್ ಮಾಡೋಣ ಅಂತ. ಸೊ ಇವತ್ತು ಚೇರ್ ಬಂದ್ಬಿಟ್ಟು ನಿಶಾಂತ್ ತುಂಬಾ ಟೈರ್ಡ್ ಆಗಿರೋದ್ರಿಂದ ಚೇರ್ ಕೊಡೋಣ, ಸುಸ್ತಾಗಿಲ್ಲ, ಕಂಡೀಷನಿಂಗ್ ಮಾಡಿ ಸ್ವಲ್ಪ ಚೇರಲ್ಲಿ ಕೂತ್ಕೋಬೇಕಾದ್ರೆ ತುಂಬಾ ಚೆನ್ನಾಗಿ ನೋಡಿದೀವಿ. ರೌಂಡ್ ಬ್ಯಾಕ್ ಮಾಡ್ಕೊಂಡು ದಯವಿಟ್ಟು ರೌಂಡ್ ಅಂಡ್ ಬ್ಯಾಕ್ ಮಾಡಬೇಡಿ. ಸಿಟ್ ಸ್ಟ್ರೇಟ್, ಬ್ಯಾಕ್ ಸ್ಟ್ರೇಟ್ ಇಟ್ಕೊಳ್ಳಿ, ಕೈ ಸ್ಟ್ರೇಟ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ಹೇಗೆ ಟ್ವಿಸ್ಟ್ ಅಂತ ಆದಷ್ಟು ನಿಮ್ಗೆ ಎಷ್ಟು ಟ್ವಿಸ್ಟ್ ಆಗ್ತದೆ ಕಾಲು ಮೂವ್ ಆಗ್ಬಿಟ್ಟು ಎರಡು ನೀ ಕ್ಲೋಸ್ ಮಾಡ್ಕೊಳ್ಳಿ, ಕಾಲು ಮೂವ್ ಆಗ್ಬಿಟ್ಟು ಟ್ವಿಸ್ಟ್ ಮಾಡಿ. ಎಷ್ಟಾಗ್ತದೆ ನಿಮ್ಮ ರೇಂಜ್ ಎಷ್ಟಿದೆ ಅಷ್ಟು ಟ್ವಿಸ್ಟ್ ಮಾಡ್ಕೊಳ್ಳಿ. ಕಂಪ್ಲೀಟ್ ನಿಮ್ಮ ಬ್ಯಾಕ್, ಲೋವರ್ ಬ್ಯಾಕ್ ಎಸ್ಪೆಷಲಿ ಟ್ವಿಸ್ಟ್ ಆಗ್ತಾ ಇರ್ತದೆ. ಸ್ಟ್ರೆಚ್ ಮಾಡಿ. ಮತ್ತೆ ನೀ ಓಪನ್ ಮಾಡ್ಬಿಟ್ಟು ನಿಶಾ ನೀ ಯಾವತ್ತೂ ಕ್ಲೋಸ್ ಇಟ್ಕೊಳ್ಳಿ, ನೀ ಓಪನ್ ಮಾಡಕ್ಕೆ ಹೋಗ್ಬೇಡಿ. ಆದಷ್ಟು ನೀವೆಷ್ಟು ಕ್ಲೋಸ್ ಮಾಡಿದ್ರೆ ಅಷ್ಟು ಒಳ್ಳೇದು ನಿಮಗೆ. ಓಕೆನಾ? ಇದು ಸೀಟೆಡ್ ಥೊರಾಸಿಕ್ ಓಪನರ್ಸ್. ಲಾಸ್ಟ್ ಒನ್ ಲ್ಯಾಕ್ ಓಪನರ್ಸ್. ತುಂಬ ಜನಕ್ಕೆ ಫ್ರಂಟ್ ಸ್ಕ್ವಾಟ್ಸ್ ಮಾಡೋಕೆ ಕಷ್ಟ ಆಗ್ತಾ ಇರ್ತದೆ. ಎಲ್ಲರೂ ಕೈ ಎತ್ತಲ್ಲ, ಯಾಕಂದ್ರೆ ಲ್ಯಾಕ್ಸ್ ಟೈಟ್ ಇರೋದ್ರಿಂದ ತುಂಬ ಕಷ್ಟ ಆಗ್ತದೆ. ಅದೇ ಚೇರ್ ಇಟ್ಕೊಂಡೆ ಎರಡು ಎಲ್ಬೋಸ್ ನೀವು ಚೇರ್ ಮೇಲೆ ಇಟ್ಕೊಂಡು ನೀ ಸ್ವಲ್ಪ ವಾಕ್ ಮಾಡಿ. ಹಿಂದೆ ನಿಮ್ಗೆ ಎಷ್ಟು ರೇಂಜ್ ಕಮ್ಮಿ ಆಗ್ತದೆ. ಇವಾಗ ನೀವು ಪಲ್ಸ್ ಮಾಡ್ತೀರಾ, ಕೆಳಗಡೆ ಹೋಗಿ ಮೇಲೆ. ಇವಾಗ ನೋಡ್ಬೇಕಾದ್ರೆ ನಿಮ್ಮ ಕಂಪ್ಲೀಟು ಲ್ಯಾಟ್ ರೀಜನ್, ನಿಮ್ಮ ಲ್ಯಾಟ್ ರೀಜನ್ ಇಲ್ಲಿದೆ ಮಿಡ್ ಬ್ಯಾಕ್ ಹತ್ರ. ಸೊ ಕಂಪ್ಲೀಟಾಗಿ ನಿಮ್ಮ ಶೋಲ್ಡರ್ಸು, ಲ್ಯಾಟು, ನಿಮ್ಮ ಲೋವರ್ ಬ್ಯಾಕ್ ಕಂಪ್ಲೀಟಾಗಿ ನಿಮ್ಮ ಸ್ಪೈನು ಆಕ್ಟಿವೇಟ್ ಆಗ್ತದೆ. ಕಂಪ್ಲೀಟಾಗಿ ಓಪನ್ ಆಗ್ತದೆ, ರೌಂಡೆಡು ಮತ್ತೆ ಓಪನ್ ಆಗ್ತದೆ ಕಂಪ್ಲೀಟಾಗಿ. ಬ್ರೀತ್ ಮಾಡಿ, ಮೇನಾಗಿ ಬ್ರೀತ್ ಮಾಡಬೇಕು.
ಮೇನ್ ಆಗಿ ಸ್ಟ್ರೆಚ್ ಮಾಡೋದು ಏನಕ್ಕೆ ಅಂದರೆ ನಿಮ್ಮ ಶೋಲ್ಡರು, ಲ್ಯಾಕ್ಸ್, ಲೋವರ್ ಬ್ಯಾಕ್, ಮೇನ್ ಆಗಿ ಲ್ಯಾಕ್ಸ್ ಮತ್ತು ಶೋಲ್ಡರ್ಸ್ ಮೇಲೆ ತುಂಬ ಹೆಲ್ಪ್ಫುಲ್ ಅಂದರೆ ವೇಟ್ ಲಿಫ್ಟರ್ ಸ್ಟ್ರೆಚ್ ಇದೆ. ಸೊ ಆದಷ್ಟು ನಿಮ್ಮ ಶೋಲ್ಡರ್ಸ್ ಮತ್ತು ಲ್ಯಾಕ್ ಹೆಲ್ಪ್ಫುಲ್ ಆಗುತ್ತೆ. ಲಾಸ್ಟ್ ಬಿಟ್ಟು ಇದೆಲ್ಲ ಮ್ಯಾಕ್ಸ್ ಅಲ್ಲಿ 10 ನಿಮಿಷದಲ್ಲಿ ಮುಗಿಸ್ಲೇಬೇಕು ಎನಿ ಕಾಸ್ಟ್. ಸೊ ಲಾಸ್ಟ್ ಬಿಟ್ ಬಂದ್ಬಿಟ್ಟು ಶೋಲ್ಡರ್ಸ್ ಮಾಡಬೇಕಾದ್ರೆ ತುಂಬಾ ಜನಕ್ಕೆ ರೌಂಡೆಡ್ ಟ್ರ್ಯಾಕ್ ಕೂತು ರೌಂಡೆಡ್ ಟ್ರ್ಯಾಕ್ ಆಗಿಂದ ಶೋಲ್ಡರ್ ಮೊಬಿಲಿಟಿ ಮತ್ತು ಶೋಲ್ಡರ್ ಸ್ಟ್ರೆಂತ್ ವೀಕ್ ಆಗಿರುತ್ತೆ. ಸೊ ಅದನ್ನ ಯಾವ ಥರ ಆಕ್ಟಿವೇಟ್ ಮಾಡಬೇಕು? ಸೊ ಫಸ್ಟ್ ಥಿಂಗ್ ನಾವು ಮಾಡಬೇಕಾದ್ರೆ ಸ್ವಿಂಗ್ ಲೋಕಸ್ ಮಾಡಬೇಕಾದ್ರೆ ನೀವು ತಮ್ಮಿಯಲ್ಲಿ ಹೊಟ್ಟೆಯೊಳಗಡೆ ಆದಷ್ಟು ಏರ್ ಜಸ್ಟ್ ಎತ್ತಿದೆ ಮೇಲೆ ಕೈ ಮಾತ್ರ ಸ್ಟ್ರೈಟ್ ಮಾಡಿ ಆಲ್ ವೇ ನೀವು ಎಷ್ಟು ಇದೆ ಯಾವಾಗ ಎಲ್ಬೋಗೆ ಹಾಕ್ಬಿಟ್ರೆ ಅವಾಗ ಮಾತ್ರ ಎಲ್ಬೋಸ್ ಬೆಂಡ್ ಆಗ್ತದೆ. ಇಲ್ಲ ಅಂದರೆ ಸ್ಟ್ರೈಟ್ ಆಗಿರುತ್ತೆ. ಆದಷ್ಟು ನಿಮ್ಮ ಶೋಲ್ಡರ್ ಬಾಲ್ ಅಂಡ್ ಸಾಕೆಟ್ ಜಾಯಿಂಟ್ ಅಂತ ಹೇಳ್ತೀವಿ, ಅದು ಆದಷ್ಟು ಮೊಬಿಲೈಸ್ ಆಗುತ್ತೆ. ಕಂಪ್ಲೀಟ್ ನಿಮ್ಮ ಶೂ ಮಸಲ್ ಆಕ್ಟಿವೇಟ್ ಆಗ್ತಾ ಇದೆ, ಕಂಪ್ಲೀಟ್ ನಿಮ್ಮ ಚೆಸ್ಟ್ ಓಪನ್ ಆಗ್ತಾ ಇದೆ. ಸೊ ಇದು ಒಂದು ಶೋಲ್ಡರ್ ಮೊಬಿಲಿಟಿ. ನೆಕ್ಸ್ಟ್ ಒಂದು ನನಗೂ ತುಂಬ ಫೇವ್ರೇಟ್, ಇಟ್ಸ್ ಕಾಲ್ಡ್ ಪಪ್ಪಿ ಪಲ್ಸ್ ಅಂದರೆ ನಾಯಿ ಅಲ್ಲ. ಸೊ ಕಾರ್ಪೊರೇಟ್ ಪೊಸಿಷನ್ ಇದೆ. ಕಾರ್ಪೊರೇಟ್ ಪೊಸಿಷನ್ ಅಂದರೆ ನಿಮ್ಮ ನೀ ಮತ್ತು ಹೆಡ್ ಒಂದೇ ಇರುತ್ತೆ, ಪಾಮು ಮತ್ತು ಶೋಲ್ಡರ್ಸ್ ಒಂದೇ ಇರುತ್ತೆ. ಪಪ್ಪಿ ಪೋಸ್ ಮಾಡೋದ್ರಿಂದ ಕೈ ಸ್ವಲ್ಪ ಮುಂದೆ ಹಾಕ್ತೀರಾ, ನೀ ಅಲ್ಲೇ ಇರುತ್ತೆ. ಇಲ್ಲಿ ಆದಷ್ಟು ನೀವು ಎಷ್ಟು ಚೆಸ್ಟ್ ಮೇಲೆ ಕೆಳಗಡೆ ಮಾಡ್ತಾರೆ, ಪಲ್ಸ್ ಅಂದರೆ ಮೇಲೆ ಅಲ್ಲೇ ಇರಬೇಕು, ಬಟ್ ಫುಲ್ ರೇಂಜ್ ಬರೋಂಗಿಲ್ಲ. ಆದಷ್ಟು ನೀವು ಶೋಲ್ಡರ್ನ ಪುಷ್ ಮಾಡಿ ಕೆಳಗಡೆ, ಸೊ ದಟ್ ನಿಮ್ಮ ಚೆಸ್ಟ್ ಓಪನ್ ಆಗುತ್ತೆ ಮತ್ತು ನಿಮ್ಮ ಶೋಲ್ಡರ್ಸ್ ಆ್ಯಂಡ್ ಓಪನ್ ಆಗುತ್ತೆ. ಓಕೆ, ಸೊ ಇವೆರಡು ಮೂವ್ಮೆಂಟ್ ಇವತ್ತಿನ ಎಪಿಸೋಡ್ಸು ನಿಮ್ಗೆ ತುಂಬ ಇಷ್ಟ ಆಗ್ತಾ ಅನ್ಕೊಂಡಿದ್ದೀವಿ. ರೋಲಿಂಗ್ ಮತ್ತು ಮೊಬಿಲಿಟಿ ಎಷ್ಟು ಇಂಪಾರ್ಟೆಂಟ್ ಅಂತ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ವರ್ಕೌಟ್ ಮಾಡೋಕ್ಕೆ ಮುಂಚೆ ದಯವಿಟ್ಟು ಮಾಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಡಿಫ್ರೆನ್ಸ್ ಬರ್ತದೆ ಅಂತ. ಧನ್ಯವಾದಗಳು.